ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಭಾರತಿ. ನಾನಿವತ್ತು ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ಸೊ ನಮ್ಮ ಅಕ್ಕ ಫುಲ್ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ. ಹೆಸರು ಬೇಳೆ ಶಾವಿಗೆ ಎಲ್ಲ ಹಾಕಿ ಪಾಯಸ ಮಾಡೋದಿಕ್ಕೆ, ಬಜ್ಜಿ ಮಾಡೋದಿಕ್ಕೆ, ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾರೆ ಇವತ್ತು. ನಮ್ಮಕ್ಕ ತೋರಿಸ್ಬೇಡ ನನ್ನ ಅಂತೈತೆ, ನೈಟಿ ಹಾಕೊಂಡಿದ್ದೀನಿ ಅಂತ. ಆದ್ರೂ ನಾನು ತೋರಿಸ್ತಾ ಇದ್ದೀನಿ. ಕಳ್ಳಿ ಅಂತ ಬೇರೆ ಹೇಳ್ತಾ ಇದ್ದೆ. ಇವ್ರಿದಾರಲ್ಲ, ಇವರಿಬ್ರು ನಮ್ಮ ಅಣ್ಣನ ಹೆಂಡತಿ ಅತ್ತಿಗೆ ಆಗ್ಬೇಕು. ಆದ್ರೆ ನಾನು ಅತ್ತಿಗೆ ಅನ್ನಲ್ಲ ಪಾಪ. ಫ್ರೆಂಡ್ ತರ ಅಷ್ಟೇ. ದೇವಿಕಾ ಅಂತ. ಇದು ನಮ್ಮ ಮಾಯಣ್ಣ, ಮಹೇಶಣ್ಣ ಅಂತ, ದೊಡ್ಡಣ್ಣ, ನಮ್ ದೊಡ್ಡಪ್ಪನ ಮಗ. ನಮ್ ದೊಡ್ಡಮ್ಮ ಮಲ್ಕೊಂಡಿದ್ದಾರೆ ಪಾಪ, ಹೋಗ್ಬಿಟ್ಟು. ಸೊ ಎಲ್ಲ ಈಚೆ ಕೂತಿದ್ದಾರೆ. ನನ್ನ ಮಗ, ನಮ್ಮ ಅಕ್ಕ, ಇವರು ನಮ್ಮ ಅಕ್ಕನೇ. ಆದ್ರೆ ಕತ್ಲೆ ಕಾಣ್ತಾ ಇಲ್ಲ. ಎಲ್ಲ ಓ ನಮ್ದು ಅಣ್ಣ ಪಾಪು. ಇದು ಇಲ್ಲಿ ಬಂಗಾರ, ಇಲ್ಲಿ ನೋಡು ಅವ, ಇಲ್ಲಿ ನೋಡು ಅವ ಬಂಗಾರ, ಇಲ್ಲಿ ನೋಡು. ಈಗ ಕತ್ಲೆ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಅಕ್ಕ ಮನೆ. ಹಾಯ್, ಏನು ಮನೆ ಹೆಸರು? ಎಂತದವ? ಏನು ಮನೆ ಹೆಸರು? ಅನ್ಶಿಕನಾ? ಪಾಪು ಕರೆಕ್ಟ ಪಾಪ ಹೇಳಿರುತ್ತೆ, ನಮಗ್ ಸರಿಯಾಗಿ ಕೇಳಿಸಿರಲ್ಲ ಅಷ್ಟೇ. ಅಲ್ಲೇನವ? ಹಾಯ್ ಮಾಡುವ. ಹಾಯ್. ಊಟ ಮಾಡ್ದಾ? ಊಟ ಮಾಡಿಲ್ಲ. ಇವಾಗ ನೋಡಿ, ನಮ್ಮ ಅಕ್ಕ ಫ್ರಿಡ್ಜ್ ಇಂದ ಬೆಲ್ಲ ತೆಗೆದ್ರು. ಆದ್ರೆ ಅದನ್ನ ಸ್ಮ್ಯಾಶ್ ಮಾಡಕ್ ಆಗಿಲ್ಲ. ಸೊ ಹಾಗಾಗಿ ಬಿಸಿ ನೀರಿಗೆ ಹಾಕಿ ಈ ತರ ಇಟ್ಟಿದ್ದಾರೆ. ಅದ್ರ ಪಾಡ್ಗೆ ಅದು ಕರ್ಗತ್ತೆ ಕ್ಲೀನಾಗಿ. ಇದೊಂಥರ ಟಿಪ್ಸು, ಗೊತ್ತಿಲ್ಲ ಅಂದ್ರೆ ಇದನ್ನ ಮಾಡಬಹುದು. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಬಜ್ಜಿಗೆ. ಚಿಲ್ಲಿ ಪೌಡ್ರು, ಸೋಡಾ, ಈಗ ಅಜ್ವಾನ ಉದುರಿಸ್ತಾ ಐತೆ ನಮ್ಮಕ್ಕ, ಸ್ಮೆಲ್ ಚೆನ್ನಾಗಿರತ್ತೆ ಅಂತ. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೊಂಡ್ರೆ ಕ್ರಿಸ್ಪಿ ಬರುತ್ತೆ ಅಂತ ಹೇಳಿ ಅಕ್ಕಿ ಹಿಟ್ಟು ಹಾಕಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಬೆಲ್ಲ ಆಲ್ರೆಡಿ ಕರ್ಗಕ್ ಬಂದಿದೆ. ನನಗೂ ಗೊತ್ತಿರ್ಲಿಲ್ಲ, ನಮ್ಮ ಅಕ್ಕನ ಕಡೆಯಿಂದ ಇವತ್ತು ಕಲ್ತ್ಕೊಂಡೆ. ಈಗ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಬಜ್ಜಿಗೆ. ಏನವ? ಕಾಯಿ ತುರಿಯಕ್ ಮೂಡಿಲ್ಲ ಇವತ್ತು ನನ್ನ ಮಗಳಿಗೆ. ಅದಕ್ಕೆ ನಾವೇ ತುರಿತಾ ಇದೀವಿ ಚೆನ್ನಾಗಿ. ಎಲ್ಲ ಕ್ಲೀನ್ ಆಗಿ ಕರಗಿದೆ. ಇವಾಗ ಬೇಕಾದ್ರೆ ಆರಾಮಾಗಿ ಸೋಸ್ಕೋಬಹುದು. ಬಟ್ ಬೆಲ್ಲದಲ್ಲಿ ಗಲೀಜ್ ಅಂತ ಇದೆ, ಗಲೀಜ್ ಇರುತ್ತೆ. ಸೊ ಸೋಸ್ಕೊಂಡ್ರೆ ಬೆಟರು. ಗೊತ್ತಾಯ್ತಲ್ಲ, ಫ್ರಿಡ್ಜ್ ಇಂದ ಬೆಲ್ಲ ತೆಗೆದ್ರೆ ಗಟ್ಟಿ ಇರುತ್ತೆ, ಕಲ್ಲಲ್ಲೂ ಚೆಚ್ಚಕ್ಕಾಗಲ್ಲ. ಸೊ ಈ ತರ ಬಿಸಿನೀರಿಗೆ ಹಾಕಿ ಈ ತರ ಬೇಗ ಕರ್ಗೋಗ್ಬಿಡುತ್ತೆ. ನಮ್ಮ ಅಕ್ಕ ಬಜ್ಜಿ ಕಲ್ಸಕ್ಕೆ, ಬಜ್ಜಿದಕ್ಕೆ ಎಲ್ಲ ಹಿಟ್ಟೆಲ್ಲ ರೆಡಿ ಮಾಡಾಗಿದೆ. ಕ್ಯಾಪ್ಸಿಕಮ್ ಬಜ್ಜಿ ಏನೇನಿರುತ್ತೆ ಅದನ್ನೇ ಮಾಡಿ ಕೊಡ್ತಾ ಇರ್ಬೇಕು. ಅಷ್ಟೇ. ಇದು ಹೆಸರು ಬೇಳೆ ಪಾಯಸಗೆ ಕಾಯಿ ತುರಿ ಹಾಕೊಳ್ತಾ ಐತೆ. ನೆಕ್ಸ್ಟ್ ಏಲಕ್ಕಿ ಕುಟ್ಟಿ ಜಾರ್ಗೆ ಹಾಕಿ ರುಬ್ಬಿಡತ್ತೆ. ನಮ್ಮ ಅಕ್ಕ ಸಿಪ್ಪೆ ಬಿಡಿಸಿ ಅದ್ರ ಕಾಳುಗಳು ಮಾತ್ರ ಹಾಕ್ತೈತೆ, ಏಲಕ್ಕಿ ಕಾಳುಗಳನ್ನ. ಒಬ್ಬೊಬ್ರದ್ದು ಒಂದೊಂದ್ ಥರ. ಈ ಸಿಪ್ಪೆನ ಪಲಾವ್ಗೆ ಯೂಸ್ ಮಾಡ್ಕೋಬಹುದಂತೆ. ಸೊ ಹಾಗಾಗಿ 2 in 1 ಮಾಡ್ತೈತೆ. ಎಲ್ಲ ಮಾವಿನಕಾಯಿ ತಿಂತವ್ರ, ಮಾವಿನಕಾಯಿ. ಮಾವಿನಕಾಯಿ ಎಂತ ಮಾವಿನಕಾಯಿ ಇದು? ಜೀರಿಗೆ ಮಾವಿನಕಾಯಿ ಅಂತೆ.
ಪುಟ್ಟ ಮಾವಿನಕಾಯಿ ಇಲ್ಲಿದೆ. ಇಷ್ಟು ಚಿಕ್ಕದ ಮಾವಿನಕಾಯಿ ತಿಂತವ್ರೆ, ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತವ್ರೆ. ಮುಖ ಮಾತ್ರ ಎಕ್ಸ್ಪ್ರೆಷನ್ ನೋಡ್ಬೇಕು ತಿನ್ಬೇಕಾದ್ರೆ. ನಮ್ಮ ಅಕ್ಕ ಬೆಲ್ಲನ ಸೋಸ್ಕೊಳ್ತಾ ಇದ್ದಾರೆ. ಹೆಸರು ಬೇಳೆ ಪಾಯಸ ಪ್ರಿಪರೇಷನ್ ನಡೀತಾ ಇತ್ತಲ್ಲ. ಮೊದಲು ಬೆಲ್ಲ ಕಾಯಿ, ಇವಾಗ ಹೆಸರು ಬೇಳೆ. ಈಗ ಪಾಪ ಮಗುಗೆ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿ ಬೇಡ 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 ಯಾಕೆ ಬೇಕಿತ್ತು? ಸ್ವಲ್ಪನೇ ತಿನ್ನುವವ. ಇವ್ರದೇ ರಾಜಭರ ಆಗಿರೋದು. ನಮ್ ದೊಡ್ಡಮ್ಮ ಇವರು ನಮ್ ದೊಡ್ಡಮ್ಮ. ಒಂದ್ ಸ್ಟೆಪ್ ಹಾಕ್ತಾನೆ ಈಗ ಮಗ. ಇರ್ಲಿ ಸ್ಟೆಪ್ ಹಾಕು, ಇರ್ಲಿ ಒಂದೆರಡು ಹಾಕು. ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊ ಬರೋಷ್ಟ ನಮ್ಮ ಅಕ್ಕ ಶಾವಿಗೆನು ದ್ರಾಕ್ಷಿ ಗೋಡಂಬಿ ಹಾಕಿ ಬಿಟ್ಟೈತೆ. ಕತೆ. ನಾನು ಹೋಗಿ ಬರೋಷ್ಟೊತ್ತಿಗೆ ವಿಡಿಯೋ ಮಾಡಿ ದ್ರಾಕ್ಷಿ ಗೋಡಂಬಿ ಶಾವಿಗೆ ಎಲ್ಲ ಹುರಿದು ಹಾಕ್ಬಿಟ್ಟಿದ್ದಾರೆ. ಆಲ್ರೆಡಿ ಹುರಿದು ಇಟ್ಟಿದ್ರು, ಹಾಕ್ಬಿಟ್ಟೈತೆ. ಇನ್ನೊಂದ್ಸಲಿ ಬೈರಿ ಬಾವ, ಇನ್ನೊಂದ್ಸಲಿ ಬೈರಿ. ಡಸ್ಟ್ಬಿನ್ಗೆ ಹಾಕಿ ಅಂತ ಹೇಳ್ದಾಗ್ಲೇ ನಮ್ಮ ಮಕ್ಳು ಹಾಕೋದು, ಇಲ್ಲಾಂದ್ರೆ ಅಲ್ಲಿವರೆಗೆ ಹಾಕಲ್ಲ. ಆಯಿಲ್ ಆಲ್ರೆಡಿ ಕಾದಿದೆ. ಬಜ್ಜಿಗೆ ರೆಡಿ ಆಗ್ತಾ ಇದೆ. ಕ್ಯಾಪ್ಸಿಕಮ್ದು ಖಾರ ಬೇಕಂದ್ರೆ ಇದ್ರದ್ದು ಇದರಲ್ಲಿ ಕ್ಯಾಪ್ಸಿಕಮ್ ಅಲ್ಲಿರೋ ಸೀಡ್ಸ್ ಬೇಡ ಅಂದ್ರೆ ತೆಕ್ಕೋಬಹುದು. ನಾವು ಖಾರ ಇರ್ಲಿ ಅಂತ ಹೇಳಿ ಹಾಕ್ತಾ ಇರೋದು. ಆಪ್ಷನಲ್. ಈಸಿಯಾಗಿ ಮನೇಲಿ ಏನಿರುತ್ತೆ ಅದನ್ನೇ ಮಾಡ್ಬೋದು ಬಜ್ಜಿಗಳಿಗೆ. ಅದು ತಿನ್ನೋರ್ ಮೇಲೆ ಡಿಪೆಂಡು. ಬಟ್ ಇಲ್ಲಿ ಎಲ್ಲರೂ ತಿಂತೀವಿ, ಸೊ ಹಾಗಾಗಿ ಮಾಡ್ತಾ ಇದೀವಿ. ಚೆನ್ನಾಗಿ ಬೇಯಿಸ್ಬಿಟ್ಟು ಊಟಕ್ಕೆ ಎಲ್ಲರಿಗೂ ಊಟ ಕೊಟ್ಬಿಡೋದೆ. ನಾನು ಈಸಿ ಆಗಲಿ ಅಂತ ಇದ್ರೊಳಗಡೆ ಹಾಕೊಂಡಿದ್ದೆ, ಹಿಟ್ಟೊಳಗಡೆ. ಪಾಯಸ ರೆಡಿ ಆಗಿದೆ. ಶಾವಿಗೆ, ಹೆಸರು ಬೇಳೆ ಹಾಕಿ ಮಹೇಶ್ ಖಾರ ಇತ್ತು, ಖಾರ ಮಾಡಿದ